ಅವಾಗ ನಾನು ಸುಮಾರು ಒಂದು ವಿಚಿತ್ರವಾದ ಕಿರ್ಚಾಟ ಕೂಗಾಟ ರಾತ್ರಿ ಕೇಳಿದೆ. ಯಾಕೆಂದರೆ ಅಲ್ಲಿ 15-20 ಕಿಲೋಮೀಟ್ರ್ ದೂರದಲ್ಲಿ ಇರೋದು ಹಳ್ಳಿಗಳು. ಅಲ್ಲಿ ಮನುಷ್ಯರುಗಳು ಕೂಗೋ ಥರ, ಕಿರ್ಚೋ ಥರ ನೆರಳ ಥರ ಅದನ್ನೆಲ್ಲ ಕೇಳಿದೆ. ಆ ಗುಹೆ ಒಳಗಿದ್ದಾಗ ನನ್ನ ಜೊತೆ ಒಂದು 4-5 ಜನ ಇದ್ದರು. ಎಲ್ಲರಿಗೂ ಕೇಳಿಸ್ತು. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ನೀವು ಯಾವುದೇ ಕಾರಣಕ್ಕೂ ರಾತ್ರಿ ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಹೊರಗೆ ಕೆಳಗೆ ಹೋಗಬಾರ್ದು. ನೀವು ಹೋಗೋದಿದ್ರೆ 3-4 ಜನ ಒಟ್ಟಿಗೆ ಹೋಗಿ ಬನ್ನಿ. ಕರೆಕ್ಟಾಗಿ ಮನುಷ್ಯರದೆ ನೀನು. ನಾವ್ಯಾರು ಕುಡ್ಕರಲ್ಲ, ನಾವು ನಮ್ಮ ಜೀವನದಲ್ಲಿ ಕುಡಿಲೇ ಇಲ್ಲ. ಕುಡ್ದಾರಾದ್ರೆ ಸರಿ, ಇವ್ರು ಕುಡ್ಕೊಂಡು ಮಲಗಿದ್ರು ಮಾರಾಯ, ಎಂಥದ್ದು ಹಕ್ಕಿ ಕೂಗಿದೆ ಅಂತ. ಟ್ರಯಾಂಗಲಲ್ಲಿ 2 ಹೆಲಿಕಾಪ್ಟರ್ ಬಿತ್ತು, 6 ಜನ ಸತ್ತೋದು. ಟ್ರೆಕ್ಕಿಂಗ್ ಹೋದರು 3 ಜನ, ಅವ್ರು 3 ಜನ ಸತ್ತರು ಬೆಂಗಳೂರವರು. 3-3-9 ಆಯಿತು. ಕಳ್ಸತಿ ಒಬ್ಬ ನಮ್ಮ ಫಾರೆಸ್ಟ್ ಒಬ್ಬ ಒಳ್ಳೆ ಧೈರ್ಯಗಾರ, ಅವನು ಬೆಂಕಿ ಆರ್ಸಕ್ಕೆ ಅಂತ ಹೋಗಿ ಅವನು ಬೆಂಕಿಯಲ್ಲಿ ಸುಟ್ಟು ಸತ್ತೋದ. ನಾನು GPS ಹಿಡ್ಕೋಬೇಕಾರೆ ಸುಮಾರು 200 ಮೀಟ್ರು GPS ಆಫ್ ಆಯಿತು. ಕೆಲವು ಆನೆಗಳು